ಸ್ನೇಹಿತರಿಗೆ ವಿಶೇಷವಾಗಿ ಅಧಿಕ ಮಾಸದಲ್ಲಿ ಮಾಡುವಂಥ 16 ಸೋಮವಾರ ವ್ರತ, ಇದನ್ನು 16 ಸೋಮವಾರ ವ್ರತ ಅಂತ ಕೂಡ ಕರೀತಾರೆ. ಇದನ್ನು ನಾವು ಚಾತುರ್ಮಾಸದಲ್ಲಿ ಮಾಡಬೇಕಾದ್ರೆ 16 ಸೋಮವಾರ ವ್ರತ ಮಾಡಬೇಕು. ಈಗ ಅಧಿಕ ಮಾಸದಲ್ಲಿ ಮಾಡಬೇಕಾದ್ರೆ ಕೇವಲ 4 ವಾರ ಮಾಡಿದರೆ, ಅಂದರೆ 4 ಸೋಮವಾರ ಮಾಡಿದರೆ ಸಾಕು. 16 ಸೋಮವಾರ ಮಾಡಿದಷ್ಟು ಪುಣ್ಯದ ಫಲ ಪ್ರಾಪ್ತಿಯಾಗ್ತದೆ. ಇದನ್ನು ಈ ಅಧಿಕ ಮಾಸದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನೆ ಅಂತ ಈಗಾಗಲೇ ತಿಳಿಸ್ಕೊಟ್ಟೇನಿ. ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭ ಆಗ್ತಾ ಇರೋದು ಇದೇ 17ನೇ ತಾರೀಕು. ನಮಗೆ ಸೋಮವಾರ ಪ್ರಾಪ್ತಿಯಾಗ್ತಾ ಇರೋದು 18ನೇ ತಾರೀಕು. ಮೇ 18ರಿಂದ 16 ಸೋಮವಾರ ವ್ರತವನ್ನು ಆರಂಭ ಮಾಡೋರು 18ನೇ ತಾರೀಕಿಗೆ ವ್ರತ ಆರಂಭ ಮಾಡಬೇಕು. ಮುಂದೆ 4 ಸೋಮವಾರ ವ್ರತವನ್ನು ಮಾಡಿ 5ನೇ ಸೋಮವಾರ ಅಂದರೆ ಜೂನ್ 15ನೇ ತಾರೀಕಿಗೆ ವ್ರತವನ್ನು ಸಮಾಪ್ತಿ ಮಾಡಬೇಕು. ಅಂದರೆ 5ನೇ ಸೋಮವಾರ ಅದನ್ನು ಪೂರ್ಣ ವಿವರವಾಗಿ ಮುಂದೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಅಂತ. ಆ ದಿವಸ ವ್ರತಸ್ಥರು ಆ ಮಾಡಿದಂಥ ಶಿವಲಿಂಗವನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡಿ ಅಡುಗೆಯನ್ನು ನೈವೇದ್ಯ ಮಾಡಬೇಕು. ಇಷ್ಟು ದಿವಸ 4 ವಾರ ಉಪವಾಸ ಮಾಡಿರ್ತೀರಿ. 5ನೇ ವಾರ ಎಲ್ಲರೂ ಕೂಡಿ ನೀವು ಸಹ ವ್ರತವನ್ನು ಮಾಡಿದವರು ಸಹ ಊಟವನ್ನು ಮಾಡಬೇಕು. ಬರ್ರಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ತಿಳಿಸ್ಕೊಡ್ತೀನಂತ. ಇನ್ನೊಂದು ಸಲ ಹೇಳ್ತೇನೆ ನೋಡ್ರಿ. ಈ 16 ಸೋಮವಾರ ಪ್ರಾರಂಭ ಆಗ್ತಾ ಇರೋದು ಅಂದರೆ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಈ 16 ಸೋಮವಾರ ವ್ರತವನ್ನು ಹಿಡಿಯೋರು 18ನೇ ತಾರೀಕಿನಿಂದ ಹಿಡಿಬೇಕು. ಅಕಸ್ಮಾತ್ ಮುಟ್ಟಾಗಿದ್ದರೆ ಮುಂದಿನ ವಾರ ಹಿಡಿಬೋದಾ ಅಂದರೆ ಬರುವುದಿಲ್ಲ. ಯಾಕಂದರೆ 3 ವಾರ ಆಗ್ತದೆ, ಮಾಡಲಿಕ್ಕೆ ಬರುವುದಿಲ್ಲ. ಯಾರಿಗೆ ಅನುಕೂಲ ಆಗ್ತದೆ 18ನೇ ತಾರೀಕಿನಿಂದ ಮಾಡಲಿಕ್ಕೆ ಮೇ 18 ಪ್ರಥಮ ಸೋಮವಾರ ಪೂಜೆ ಆರಂಭ ಆಗ್ತದೆ. ಯಾವ ರೀತಿ ಸಂಕಲ್ಪ ಮಾಡಬೇಕು, ಏನೇನು ಮಾಡಬೇಕು ಹೇಳ್ಕೊಡ್ತೀನಿ ಬರ್ರಿ. ಇನ್ನು ಸೋಮವಾರ ವ್ರತಕ್ಕೆ ಏನು 16 ಸೋಮವಾರ ವ್ರತ ಇಲ್ಲ, ಪೂರ್ಣ ಉಪವಾಸ ಇರ್ತದೆ. ಬೆಳಗ್ಗೆಯಿಂದ ನಾವು ಪೂಜೆ ಮಾಡುವವರೆಗೂ 1 ಕಾಳು ನೀರನ್ನು ಸೇವಿಸುವಂತಿಲ್ಲ. ಸಾಯಂಕಾಲ ಸೂರ್ಯ ಅಸ್ತ ಆದಮೇಲೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ನಾವೇನು ಪ್ರಸಾದ ಮುಂದೆ ಹೇಳ್ಕೊಡ್ತೀನಿ ಏನು ಪ್ರಸಾದ ಮಾಡಬೇಕು ಅಂತ. ಆ ಪ್ರಸಾದವನ್ನು ಕೇವಲ 1 ಲೋಟವನ್ನು ನೀರು ಮಾತ್ರ ಸೇವನೆ ಮಾಡಬೇಕು. ಮಾರನೇ ದಿವಸ ಮೊಸರನ್ನು ನೈವೇದ್ಯ ಮಾಡಿ ಊಟವನ್ನು ಮಾಡಬೇಕು. ಈ ರೀತಿಯಾಗಿ ಇನ್ನು ಕೆಲವೊಂದು ವಿಷಯಗಳನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಈ ವ್ರತಕ್ಕೆ ಜಾತಿ ಪಂಥ ಮತ ಅಂತ ಭೇದ ಇಲ್ಲ. ಯಾರು ಬೇಕಾದರೂ ಶಿವನ ಆರಾಧನೆಯನ್ನು ಮಾಡ್ತೀನಿ ಅನ್ನೋರು ಈ ವ್ರತವನ್ನು ಮಾಡ್ಬೋದು. ಈ ವ್ರತವನ್ನು ಸೂತ ಪುರಾಣಿಕರು ನೈಮಿಷಾರಣ್ಯ ಪುಣ್ಯ ಸ್ಥಳದಲ್ಲಿ ಲೋಕಹಿತಕ್ಕಾಗಿ ಶೌನಿಕಾದಿ ಮಹರ್ಷಿಗಳಿಗೆ ತಿಳಿಸಿದರು. ಈ ವ್ರತವನ್ನು ನಾವು ಆಷಾಢ ಶುಕ್ಲ ಪಕ್ಷದಿಂದ ಕಾರ್ತಿಕ ಶುಕ್ಲ ಪಕ್ಷದವರೆಗೆ 16 ಸೋಮವಾರ ಮಾಡ್ತಿರ್ತೀವಿ. ಆದರೆ ಅಧಿಕ ಮಾಸದಲ್ಲಿ 4 ಸೋಮವಾರ ಮಾಡಿದರೂ ಕೂಡ ಅಷ್ಟು 16 ಸೋಮವಾರ ಮಾಡಿದಂಥ ಪುಣ್ಯ ಫಲಪ್ರಾಪ್ತಿಯಾಗ್ತದೆ ಅಂಥೇಳಿ ನಿಯಮ ಅದ. ಇನ್ನು ಈ ವ್ರತ ಆಚರಣೆಯನ್ನು ಬೆಳಗ್ಗೆ ಸ್ನಾನ ಮಾಡಿ ಉಪವಾಸ ಇದ್ದು ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ಮತ್ತೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಮಡಿ ಉಟ್ಟು ಹುತ್ತದ ಮಣ್ಣಿನಿಂದ ಪರಮೇಶ್ವರನ ಲಿಂಗವನ್ನು ಮಾಡ್ಕೊಳ್ಬೇಕು. ಈ 16 ಸೋಮವಾರ ಮಾಡಿದಾಗ ಅಂದರೆ ಆಷಾಢದಿಂದ ಕಾರ್ತಿಕವರೆಗೆ ಮಾಡಿದರೆ ಒಂದೇ ಲಿಂಗವನ್ನು ಮಾಡಬೇಕು. ಆದರೆ ಈಗ ಅಧಿಕ ಮಾಸದಲ್ಲಿ ನೀವು ಮಾಡ್ಲಿಕ್ಕತ್ತೀರಿ ಅಂದಮೇಲೆ ಪ್ರತಿ ಸೋಮವಾರ 4 ಸೋಮವಾರದಲ್ಲಿ 16 ಸೋಮವಾರ ಮುಗಿಬೇಕಂದ್ರೆ ಪ್ರತಿ ಸೋಮವಾರ 4 ಲಿಂಗವನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಇನ್ನೂ ಒಂದು ಸಲ ಬಿಡಿಸಿ ಹೇಳ್ತೀನಿ ನೋಡ್ರಿ. ಪ್ರತಿ ಸೋಮವಾರ 4 ಈಶ್ವರ ಲಿಂಗವನ್ನು ಮಾಡಬೇಕು. ಹುತ್ತದ ಮಣ್ಣು ಅಥವಾ ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಮಣ್ಣಿದ್ರೆ ಆ ಮಣ್ಣಿನಿಂದ 4 ಶಿವಲಿಂಗವನ್ನು ಮಾಡಿ ಪ್ರತಿ ಸೋಮವಾರ 4 ಶಿವಲಿಂಗವನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಸಾಯಂಕಾಲ ಸಮಯದಲ್ಲಿ ಷೋಡಶ ಉಪಚಾರವನ್ನು ಮಾಡಿ ಶಿವಲಿಂಗವನ್ನು ಪೂಜೆಯನ್ನು ಮಾಡಿ ಮಾರನೇ ದಿವಸ ಒಂದು ಮೊಸರನ್ನು ನೈವೇದ್ಯವನ್ನು ತೋರಿಸಿ ಶಿವಲಿಂಗವನ್ನು ನೀರಿನಲ್ಲಿ ವಿಸರ್ಜನೆ ಮಾಡಬೇಕು. ಇನ್ನು ನೈವೇದ್ಯಕ್ಕೆ ನಾವು ಮಾಲೇದಿ ಉಂಡೆ ಅಂತ ಮಾಡ್ತಿದ್ವಿ. ನಿಮಗೆ ಮಾಲೇದಿ ಉಂಡೆ ಬಂದರೆ ಮಾಡ್ಬೋದು, ಇಲ್ದಿದ್ರೆ ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಹುರಿದು ಬೆಲ್ಲವನ್ನು ಹಾಕಿ ಉಂಡೆಯನ್ನು ಮಾಡಬೇಕು. ಇದು ಕೂಡ ಮಡಿಯೊಳಗೆ ಮಾಡಿಟ್ಕೊಳ್ಬೇಕು. ಅಂದರೆ ಸಾಯಂಕಾಲ ಸ್ನಾನವನ್ನು ಮಾಡ್ತಿರಲ್ಲ, ಮೊದಲು ಉಂಡೆಯನ್ನು ಮಾಡಿಟ್ಕೊಂಡು ನಂತರ ಪೂಜೆಗೆ ಕುಳಿತುಕೊಳ್ಬೇಕು. ನೈವೇದ್ಯ ಅದೆಲ್ಲ ಆದಮೇಲೆ ನೀವು ಪ್ರಸಾದವನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಆಕಳಿಗೆ ಒಂದು ಉಂಡೆಯನ್ನು ತೆಗೆದಿಡಬೇಕು. ಆಕಳ ಮನೆಯೊಳಗಿದ್ದರೆ ಆಕಳಿಗೆ ಕೊಟ್ಟ ಮೇಲೆ ನೀವು ಎಲ್ಲರಿಗೆ ಪ್ರಸಾದವನ್ನು ಹಂಚಬೇಕು. ಪೂಜೆ ಆದ ನಂತರ ಕಥೆ ಶ್ರವಣವನ್ನು ಮಾಡಬೇಕು. ಪ್ರತಿ ಸೋಮವಾರ ಕಥೆ ಶ್ರವಣ ಮಾಡಿದ ಮೇಲೆ ಪೂಜೆ ಅಕ್ಷತೆಯನ್ನು ಹಾಕಬೇಕು. ನಂತರ
ಎಲ್ಲ ಪೂಜೆ ಪುನಸ್ಕಾರ ಮಾಡಿ ಆಕಳಿಗೆ ಕೊಟ್ಟು ಬಂದು ಮನೆಯಲ್ಲಿದ್ದವ್ರಿಗೆಲ್ಲರಿಗೂ ಪ್ರಸಾದವನ್ನು ಕೊಟ್ಟು ನಂತರ ನೀವು ಪ್ರಸಾದವನ್ನು ಒಂದೇ ಒಂದು ಉಂಡೆಯನ್ನು ನೀವು ತಿಂದು ನೀರು ಕುಡಿಬೇಕು. ಅದೇ ನಿಮಗೆ ಆ ದಿನದ ಒಂದು ಆಹಾರ. 4 ಸೋಮವಾರ ಮುಗಿದ ಮೇಲೆ 5ನೇ ಸೋಮವಾರ ಏನು ಮಾಡಬೇಕು, ನೀವು ಅಷ್ಟೂ ಲಿಂಗಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಎಲ್ಲ ಥರದ ಹೋಳಿಗೆ ಪಾಯಸ ಎಲ್ಲ ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡಿ ಬ್ರಾಹ್ಮಣ ಮುತ್ತೈದರನ್ನು ಕರೆದು ಊಟಕ್ಕೆ ಹಾಕಬೇಕು. ನಂತರ ಎಲ್ಲ ಶಿವಲಿಂಗಗಳನ್ನು ತೆಗೆದುಕೊಂಡು ಹೋಗಿ ನೀವು ನದಿಯಲ್ಲಿ ವಿಸರ್ಜನೆ ಮಾಡಬೇಕು. 5ನೇ ಸೋಮವಾರ ನೀವು ವೃತಸ್ಥರು ಊಟವನ್ನು ಮಾಡಬೇಕಾಗ್ತದೆ. ಆ ದಿನ ಸೋಮವಾರ ದಿವಸ ಮನೆಯಲ್ಲಿ ಮಾಂಸದ ಅಡುಗೆಯನ್ನು ಮಾಡಬಾರ್ದು. ಮತ್ತು ಸೋಮವಾರ ದಿವಸ ಬ್ರಹ್ಮಚರ್ಯವನ್ನು ಆಚರಣೆ ಮಾಡಬೇಕು. ಈ 16 ಸೋಮವಾರ ವ್ರತ ಆಚರಣೆ ಅಂತೇನು ಹೇಳ್ತೇವಲ್ಲ, ಈ ಅಧಿಕ ಮಾಸದಲ್ಲಾಗಿರಲಿ ಈ ಚಾತುರ್ಮಾಸದಲ್ಲಾಗಿರಲಿ ಇದನ್ನು ಮಾಡೋದ್ರಿಂದ ಮನೆಯಲ್ಲಿ ಆರ್ಥಿಕ ತೊಂದರೆಗಳೆಲ್ಲವೂ ನಿವಾರಣೆ ಆಗ್ತದೆ. ಯಾಕಂದರೆ ಶಿವನ ಅನುಗ್ರಹ ಆದರೆ ಲಕ್ಷ್ಮಿ ಕೂಡ ಪ್ರಸನ್ನಳಾಗ್ತಾಳಂತೆ. ಮನೆಯಲ್ಲಿ ಅನಾರೋಗ್ಯಗಳು ತೊಂದರೆಗಳು ಏನಾದರೂ ಇದ್ದರೆ ಅವೆಲ್ಲವೂ ಗುಣಮುಖವಾಗಿ ಮನೆಯಲ್ಲಿ ನೆಮ್ಮದಿ ದೊರಕ್ತದೆ ಅಂಥೇಳಿ ಪಾರ್ವತಿ ಪರಮೇಶ್ವರ ಪರಮ ಒಂದು ಆಶೀರ್ವಾದ ದೊರೀತದೆ ಅಂಥೇಳಿ ವಿದ್ಯಾರ್ಥಿಗಳು ಮಾಡಿದರೆ ಅವರಿಗೆ ಯಶಸ್ಸು ಸಿಗ್ತದೆ ವಿದ್ಯೆಯಲ್ಲಿ ಅಂತ. ಈ ರೀತಿಯಾಗಿ ಪೂರ್ಣ ವಿವರಗಳನ್ನ ಪೂಜಾ ವಿವರಗಳನ್ನ ತಿಳಿಸ್ಕೊಟ್ಟೀನಿ. ಇನ್ನು ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಸಂಕಲ್ಪ ಏನು ಮಾಡಬೇಕು ಹೇಳ್ಕೊಡ್ತೀನಿ, ಕೇಳ್ರಿ. ಮೊದಲೇದಾಗಿ ಒಂದು ದೇವರ ಕಟ್ಟೆ ಮೇಲೆ ಈ ರೀತಿಯ ರಂಗವಲ್ಲಿಯನ್ನೆಲ್ಲ ಹಾಕಿ ಶಿವನ ಫೋಟೋವನ್ನು ಇಡಬೇಕು. ದೀಪಗಳನ್ನು ಹಚ್ಚಿಟ್ಟು ನಂತರ ನೀವು 4 ಶಿವಲಿಂಗಗಳನ್ನು ಈ ಅಧಿಕ ಮಾಸದಲ್ಲಿ ಮಾಡಬೇಕು. 4 ಲಿಂಗವನ್ನು ನಾನು ಯಾವ ರೀತಿ ತಟ್ಟೆಯಲ್ಲಿ ಲಿಂಗವನ್ನು ಇಟ್ಟೆನಲ್ಲ ಅದೇ ರೀತಿಯಾಗಿ 4 ಶಿವಲಿಂಗವನ್ನು ನೀವು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು. ಜೊತೆಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಗಣಪತಿಯನ್ನು ಇಟ್ಕೊಳ್ಬೇಕು. ಇನ್ನು ಏನೇನು ತಯಾರಿ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ನೋಡ್ರಿ. ಗೆಜ್ಜೆ ವಸ್ತ್ರ 4 ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು. 16 + 2 4 ಗೆಜ್ಜೆ ವಸ್ತ್ರ. 4 ಶಿವಲಿಂಗಕ್ಕೆ ಬೇರೆ ಬೇರೆಯಾಗಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕಾಗ್ತದೆ. 4 ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು. ಗಣಪತಿಗೆ 21 + 2 ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು. ನೀವು ಫೋಟೋ ಇಟ್ಟಿದ್ರೆ ಶಿವ ಪಾರ್ವತಿಯರ ಫೋಟೋ ಇಟ್ಟಿದ್ರೆ 20 + 2 ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು. ಶಿವಲಿಂಗಕ್ಕೆ ಏರಿಸುವಂಥ ಗೆಜ್ಜೆ ವಸ್ತ್ರಕ್ಕೆ ಬಿಳಿ ಗಂಧವನ್ನು ಹಚ್ಚಿಟ್ಕೊಳ್ಬೇಕು. ಮತ್ತು ಗಣಪತಿಗೆ ಕೆಂಪು ಕುಂಕುಮವನ್ನು ಹಚ್ಚಿದಂಥ ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು. ನಂತರ ಶಿವನಿಗೆ ಬಿಳಿ ಹೂಗಳನ್ನು ಅಂದರೆ ಶ್ರೇಷ್ಠ ಅಂಥೇಳಿ ಬಿಳಿ ಹೂಗಳನ್ನು ಮಲ್ಲಿಗೆ ಹೂಗಳನ್ನು ಪತ್ರಿ ಕರ್ಕಿ ಎಲ್ಲವನ್ನು ಜೋಡಿಸಿ ಇಟ್ಕೊಳ್ಬೇಕು. ಇನ್ನೂ ಒಂದು ಕಲಶವನ್ನು ತುಂಬಿಟ್ಕೊಳ್ಬೇಕು. ಪೂಜೆಗೆ ಕಲಶ ಬೇಕಾಗ್ತದೆ, ಕಲಶ ನೀರು. ಅದಕ್ಕಾಗಿ ಒಂದು ಕಲಶವನ್ನು ತುಂಬಿಟ್ಕೊಳ್ಬೇಕು. ಸಂಕಲ್ಪಕ್ಕೆ ಒಂದು ಲೋಟದಲ್ಲಿ ನೀರನ್ನು ಥಾಲಿ ಅಂದರೆ ದೇವರಿಗೆ ಇಟ್ಟಿರುವಂಥ ಥಾಲಿಯಲ್ಲಿ ಸಂಕಲ್ಪಕ್ಕೆ ನೀರನ್ನು ಇಟ್ಕೊಳ್ಬೇಕು. ಇನ್ನೊಂದು ಥಾಲಿಯನ್ನು ಎದಕ್ಕಾದರೂ ಬಳಸಲಿಕ್ಕೆ ನಮಗೆ ಬೇಕಾಗ್ತದೆ, ಕೈ ಅದು ತೊಳ್ಕೊಳ್ಳಿಕ್ಕೆ ಅಂಥೇಳಿ ಇನ್ನೂ ಒಂದು ಲೋಟವನ್ನು ಬೇರೆಯಾಗಿ ಇಟ್ಕೊಳ್ಬೇಕು. ಇನ್ನು ಆರತಿಯನ್ನು ಇಟ್ಕೊಳ್ಬೇಕು ರೆಡಿ ಮಾಡಿ. ಧೂಪ ದೀಪಕ್ಕೆ ರೆಡಿ ಮಾಡಿ ಇಟ್ಕೊಳ್ಬೇಕು. ಪ್ರಸಾದನ ಹೇಳಿದೆಲ್ಲ ಆ ರೀತಿಯಾಗಿ ಪ್ರಸಾದವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಇನ್ನು ತಿಲಾಕ್ಷತೆಯನ್ನು ಏರಿಸಬೇಕು. ಶಿವನಿಗೆ ಅತ್ಯಂತ ಪ್ರಿಯ ಅಂಥೇಳಿ ಬಿಳಿ ಅಕ್ಕಿಯಲ್ಲಿ ಒಂದು ಬಟ್ಟಲು ಬಿಳಿ ಅಕ್ಕಿಯನ್ನು ತೆಗೆದುಕೊಂಡು 1 ಮುಟ್ಟಿಗೆ ಕಡಲೆಬೇಳೆ, 1 ಮುಟ್ಟಿಗೆ ಹೆಸರುಬೇಳೆ, 1 ಮೀಟರ್ ಗೋಧಿ ಮತ್ತು ಬಿಳಿ ಎಳ್ಳು ಮತ್ತು ಹೆಸರುಬೇಳೆ ಇಷ್ಟನ್ನು ಬೇರೆ ಬೇರೆಯಾಗಿ ಇಟ್ಕೊಳ್ಬೇಕು. ಆಮೇಲೆ ಎಲ್ಲವನ್ನು ಕೂಡಿಸಿ ಅಕ್ಕಿಯನ್ನು 3 ಸಲ ತೊಳೆದು ಅದರಲ್ಲಿ ಈ ಎಲ್ಲ ಬೇಳೆಗಳನ್ನು ಸೇರಿಸಿ ಇಟ್ಕೊಳ್ಬೇಕು. ಮೊದಲು ದೇವರ ಕಟ್ಟೆ ಮೇಲೆ ಈ ರೀತಿ ರಂಗವಲ್ಲಿಯನ್ನು ಹಾಕ್ಕೊಂಡು ದೇವರ ಫೋಟೋ ಇಟ್ಕೊಳ್ಬೇಕು. ನಂತರ ಒಂದು ತಟ್ಟೆಯಲ್ಲಿ ಶಿವಲಿಂಗವನ್ನು ಇಟ್ಕೊಂಡು ಆಸನಗಳನ್ನು ಹಾಕ್ಕೊಂಡು ನೀವು ಕೂಡಬೇಕು. ಬಲಭಾಗದಲ್ಲಿ ದೇವರ ಬಲಭಾಗದಲ್ಲಿ ಗಣಪತಿಯನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಗಣಪತಿಯನ್ನು ಇಟ್ಕೊಂಡು ಈಗ ನೀವು ಪೂಜೆಗೆ ಸಂಕಲ್ಪಕ್ಕೆ ಕೂಡಬೇಕು. ನಂತರ ಕೈ ಮುಗಿದು ನಮಸ್ಕಾರವನ್ನು ಮಾಡ್ಕೋಬೇಕು. ದೇವತಾ ನಮಸ್ಕಾರ ಅಂತ ಹೇಳ್ತೇವೆ. ಓಂ ಶ್ರೀಮನ್ ಮಹಾದಿ ಗಣಪದೇವತಾಭ್ಯೋ ನಮಃ, ಇಷ್ಟ ದೇವತಾಭ್ಯ ನಮಃ, ಕುಲದೇವತಾಭ್ಯ ನಮಃ, ಸರ್ವದೇವತಾಭ್ಯ ನಮಃ, ಸರ್ವಬ್ರಾಹ್ಮಣಭ್ಯೋ ನಮೋ ನಮಃ, ಅವಿಘ್ನಮಸ್ತು ಅಂಥೇಳಿ ನಾನು ಮಾಡಿರುವಂಥ ಪೂಜೆಗೆ ಯಾವುದೇ ವಿಘ್ನ ಇಲ್ಲದಂತೆ ಸಾಗಲಿ ಅಂಥೇಳಿ ಸರ್ವ ವಿಘ್ನವನ್ನು ವಿನಾಶಕನಾದಂಥ ಶ್ರೀ ವಿಘ್ನೇಶ್ವರನ ನಮಸ್ಕಾರ ಮಾಡಿ ಧ್ಯಾನವನ್ನು ಮಾಡಿಕೊಳ್ಬೇಕು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಂಥೇಳಿ ಗಣಪತಿಗೆ ನಮಸ್ಕಾರವನ್ನು ಮಾಡಿಕೊಂಡು ಕೈಯಲ್ಲಿ ಅಕ್ಷತೆ ತಾಂಬೂಲ ಒಂದು ಅಡಿಕೆ ಬೆಟ್ಟವನ್ನು ಹಿಡ್ಕೊಂಡು ಒಂದು ಹೂವನ್ನು ಹಿಡ್ಕೊಂಡು ಈಗ ಸಂಕಲ್ಪ ಮಂತ್ರವನ್ನು ನಾ ಹೇಳ್ತೀನಿ.
ನೀವು ಸರಿಯಾಗಿ ಆ ಮಂತ್ರವನ್ನು ಕೇಳಿ ನೀರು ಬಿಟ್ಟರೆ ಸಾಕು. ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಮಮ ಆತ್ಮನಃ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಮಮ ಅಪೇಕ್ಷಿತ ಫಲಪ್ರಾಪ್ತಯೇ ಸ್ತ್ರೀ ಕುಮಾರಿಕಾ ಅಖಂಡ ಸೌಭಾಗ್ಯಾದಿ ಸಕಲ ಸರ್ವದಾ ಮನೋರಥ ಸಿದ್ಧ್ಯರ್ಥಂ ಷೋಡಶ ಸೋಮವಾರ ವೃತಾಂಗತ್ವೇನ ಅಧಿಕಮಾಸ ನಿಮಿತ್ಯ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಂ ಯಥಾ ಜ್ಞಾನೇನ ಯಥಾ ಮಿಲಿತೋಪಚಾರ ದ್ರವ್ಯೈಃ ಶ್ರೀ ಶಿವಲಿಂಗ ಪೂಜನಮಹಂ ಕರಿಷ್ಯೆ. ತಥಾ ಚ ಆಸನಾದಿ ಕಲಶಾರಾಧನಂ ಶಂಖಘಂಟಾರ್ಚನಂಚ ಕರಿಷ್ಯೆ. ತತ್ರೌ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪೂಜನಂಚ ಕರಿಷ್ಯೆ ಅಂಥೇಳಿ ನೀರನ್ನು ಬಿಡಬೇಕು. ಮೊದಲು ಗಣಪತಿ ಪೂಜೆಯನ್ನು ಮಾಡ್ಕೊಳ್ಬೇಕು. ನಮಸ್ಕಾರ ಮಾಡಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯ ಸರ್ವದಾ ಅಂಥೇಳಿ ಈಗ ಗಣಪತಿ ನಮಧ್ಯಾಯಾಮಿ ಅಂಥೇಳಿ ನಮಸ್ಕಾರವನ್ನು ಮಾಡಿ ಗಣಪತಿಗೆ ಎಲ್ಲ ಥರದ ಪೂಜೆಯನ್ನು ಈಗಾಗಲೇ ಹೇಳ್ಕೊಟ್ಟೇನೆ ಹೆಂಗೆ ಮಾಡೋದು ಅಂಥೇಳಿ ಆ ರೀತಿ ಗಣಪತಿ ಪೂಜೆಯನ್ನು ಮಾಡಿ ಕೊಬ್ಬರಿ ಬೆಲ್ಲ ನೈವೇದ್ಯ ಧೂಪ ದೀಪ ಕೊಬ್ಬರಿ ಬೆಲ್ಲ ನೈವೇದ್ಯವನ್ನು ಮಾಡಬೇಕು. ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಬೇಕು. ಮತ್ತು ಚಾಮರಂ ಸಮರ್ಪಯಾಮಿ ಗೀತಂ ಸಮರ್ಪಯಾಮಿ ನೃತ್ಯಂ ಸಮರ್ಪಯಾಮಿ ವಾದ್ಯಾದಿ ನಮ್ಮ ಸಮಸ್ತ ರಾಜೋಪಚಾರಾರ್ಥೆ ಅಕ್ಷತಾನ್ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಿ ನೀವು ಪೂಜೆಗೆ ಇಟ್ಕೊಂಡಿರುವಂಥ ಕಲಶವನ್ನು ಪೂಜೆ ಮಾಡ್ಕೊಳ್ಬೇಕು. ಗಂಗೆ ಚಮನೆ ಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು ಅಂಥೇಳಿ ಅದಕ್ಕೆ ಅಕ್ಷತೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಹಾಕಿ ಕಲಶ ಪೂಜೆ ಆದಮೇಲೆ ನೀವು ಗಂಟೆ ಪೂಜೆಯನ್ನು ಮಾಡಬೇಕು. ಗಂಟೆ ಪೂಜೆ ಆದಮೇಲೆ ಇಟ್ಟಿರುವಂಥ ದೀಪ ಪೂಜೆಯನ್ನು ಮಾಡ್ಕೊಳ್ಬೇಕು. ಶಿವನ ಪೂಜೆ ಮಾಡೋಕ್ಕಿಂತ ಮುಂಚೆ ಗೌರಿಯನ್ನು ಸ್ತುತಿಸಬೇಕು. ಕೈ ಮುಗಿದು ಗೌರಿ ಧ್ಯಾನವನ್ನು ಮಾಡ್ಕೊಳ್ಬೇಕು. ಪ್ರತಿಮಾಯಾಂ ಹಿರಣ್ಮಯ್ಯಾಂ ಮೇಹಿ ಪರ್ವತ ಕನ್ಯಕೆ ನಮಸ್ಯಾಮಿ ಪಾದಾಬ್ಜಿಂತೆ ಪುಮರ್ಥ ಪ್ರತಿಪತ್ತೆಗೆ ಅಂಥೇಳಿ ಗೌರಿ ಆ ಧ್ಯಾನವನ್ನು ಮಾಡಿಕೊಂಡು ನಂತರ ಶಿವನಿಗೆ ಕೈ ಮುಗಿದು ಚತುಷ್ಪಾತ್ಕೃತ ಸನ್ಯಾಯ ನೀಲಕಂಠಾಯ ಶಂಭವೇ ಅಮರಸ್ತುತ್ಯ ಪಾದಾಬ್ಜ ಯುಗಳಾಯ ನಮೋ ನಮಃ ಶ್ರೀ ಸಾಂಬ ಸದಾಶಿವತಾಭಿನ್ಮ ಧ್ಯಾನಂ ಸಮರ್ಪಯಾಮಿ ಅಂಥೇಳಿ ಶ್ರೀ ಸಾಂಬ ಸದಾಶಿವತಾಭಿನ್ಮ ಆಗಚ್ಚಂ ದೇವದೇವೇಶ ತೇಜೋರಾಷ್ಟ್ರಗತ್ರೆ ಇಮಂ ಪೂಜಾ ಮಯಾ ದತ್ತಾಂ ಗ್ರಹಾಣ ಪರಮೇಶ್ವರ ಅಂಥೇಳಿ ಶ್ರೀ ಸಾಂಬ ಸದಾಶಿವತಾಭಿನ್ಮ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ 2 ಸಲ ಅಕ್ಷತೆಯನ್ನು ಹಾಕಬೇಕು. ಪಾದಯೋಪಾದ್ಯಂ ಸಮರ್ಪಯಾಮಿ ಅಂಥೇಳಿ ಕಾಲುಗಳಿಗೆ ನೀರು ಅಂಥೇಳಿ ಪಾದಯೋಪಾದ್ಯಂ ಸಮರ್ಪಯಾಮಿ ಹಸ್ತ್ಯೋ ಅರ್ಘ್ಯಂ ಸಮರ್ಪಯಾಮಿ ಮುಖೆ ಆಚಮನೀಯಂ ಸಮರ್ಪಯಾಮಿ ಅಂಥೇಳಿ 3 ಸಲ ನೀರನ್ನು ಒಂದು ಹೂವಿನಿಂದ ಪ್ರೋಕ್ಷಣೆ ಮಾಡಬೇಕು. ನಂತರ ಇನ್ನೊಂದು ಹೂವನ್ನು ತೆಗೆದುಕೊಂಡು ಸ್ನಾನವನ್ನು ಅಂದರೆ ನೀರು ಪ್ರೋಕ್ಷಣೆಯನ್ನು ಮಾಡಿ ಸ್ನಾನಕ್ಕೆ ಅಂಥೇಳಿ ಗಂಗಾದಿ ಸರ್ವತೀರ್ಥೇಭ್ಯೋ ತೋಯಮೇ ತತ್ಸು ನಿರ್ಮಲಂ ಅನೀತಂತು ಮಹಾದೇವ ಸ್ನಾನಾರ್ಥಂ ಪ್ರತಿಗೃಹ್ಯತಾಂ ಶ್ರೀ ಸಾಂಬ ಸದಾಶಿವತಾಭ್ಯರ್ಮ ಮಲಾಪಕಶ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ನೀವು ಪಂಚಾಮೃತ ಸ್ನಾನವನ್ನು ಮಾಡಬೇಕು. ಪಂಚಾಮೃತವನ್ನು ಮಾಡಿಟ್ಕೊಂಡಿದ್ರೆ ಎಲ್ಲವನ್ನು ಸೇರಿಸಿ ಒಂದು ಹೂವನ್ನು ತೆಗೆದುಕೊಂಡು ಅದಕ್ಕೆ ಶ್ರೀ ಸಾಂಬ ಸದಾಶಿವತಾಭ್ಯರ್ಮ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತೇಳಿ ಪಂಚಾಮೃತವನ್ನು ಪ್ರೋಕ್ಷಣೆಯನ್ನು ಮಾಡಿ ಮತ್ತೆ ಶುದ್ಧೋದಕ ಸ್ನಾನಂ ಅಂತ ಮತ್ತೆ ಒಂದು ಹೂವನ್ನು ತೆಗೆದುಕೊಂಡು ಶ್ರೀ ಸಾಂಬ ಸದಾಶಿವತಾಭ್ಯೋ ನಮಃ ಮಹಾಭಿಷೇಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಮತ್ತೆ ಏನು ಮಾಡಬೇಕು ಒಂದು ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಿ ಪುನರಾಚಮನೀಯಂ ಸಮರ್ಪಯಾಮಿ ಅಂತೆ ಮತ್ತೆ ಮತ್ತೊಂದು ಸಲ ನೀರು ಪ್ರೋಕ್ಷಣೆಯನ್ನು ಮಾಡಿ ಈಗ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಅಷ್ಟೂ ಶಿವಲಿಂಗಕ್ಕೂ ಬೇರೆ ಬೇರೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಸೂಕ್ಷ್ಮತಂತುಮಯಂ ವಸ್ತ್ರಂ ಶ್ವೇತವರ್ಣಂ ಸುಶೋಭಿತಂ ಪ್ರಾವರಣಾರ್ಥ ಪ್ರಸ್ಯಾಮಿ ಗ್ರಹ್ಯಾಂತಾಂ ಸುರಸುತ್ತಮ ಅಂಥೇಳಿ ಅವಾಗೆ ದೇವನಿಗೆ ಏನು ಮಾಡಬೇಕು ಅಂತಂದರೆ ಬಿಳಿ ಗಂಧವನ್ನು ಹಚ್ಚಿದಂಥ ಗೆಜ್ಜೆ ವಸ್ತ್ರ ಇರಬೇಕು. ಅದಕ್ಕೆ ಹೇಳ್ತಾರೆ ಅವನಿಗೆ ವಸ್ತ್ರ ಶ್ವೇತ ವರ್ಣಂ ಸುಶೋಭಿತಂ ಅಂಥೇಳಿ ಬಿಳಿ ವಸ್ತ್ರವನ್ನು ಅಂದರೆ ಬಿಳಿ ಗಂಧವನ್ನು ಹಚ್ಚಿದಂಥ ಗೆಜ್ಜೆ ವಸ್ತ್ರವನ್ನು ಶಿವನಿಗೆ ಏರಿಸಬೇಕು. ಗೆಜ್ಜೆ ವಸ್ತ್ರ ಏರಿಸಿದ ಮೇಲೆ ನೀವು ಬ್ರಾಹ್ಮಣರಾಗಿದ್ದರೆ ಯಜ್ಞೋಪವಿತಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂದರೆ ಜನಿವಾರವನ್ನು ಹಾಕಬೇಕಾಗ್ತದೆ. ಕೈಯಲ್ಲಿ ಹಿಡ್ಕೊಂಡು ಯಜ್ಞೋಪವೀತಂ ಸಮರ್ಪಯಾಮಿ ಅಂತ ಹೇಳಿದರೆ ಸಾಕು. ಅದಾದಮೇಲೆ ಗಂಧವನ್ನು ಹಚ್ಚಬೇಕು. ಬಿಳಿ ಗಂಧವನ್ನು ಈಶ್ವರನಿಗೆ ಬಿಳಿ ಗಂಧವನ್ನು ಹಚ್ಚಬೇಕು. ಅವನಲ್ಲಿ ಪಾರ್ವತಿ ಸನ್ನಿಧಾನ ಇರೋದರಿಂದ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು. ಅದಾದಮೇಲೆ ಪುಷ್ಪ ಪೂಜಾ ಅಂತಿರ್ತದೆ. ನೀವು ಎಷ್ಟು ಪೂಜೆ ಪುಷ್ಪಗಳನ್ನ ತಂದಿಟ್ಕೊಂಡಿರ್ತೀರೋ ಒಂದೊಂದೇ ಹೂಗಳನ್ನ ಹೆಸರನ್ನ ಹೇಳ್ತಾ ಹೋಗ್ತೀನಿ, ನೀವು ಏರಿಸ್ತಾ ಹೋಗ್ರಿ. ಇದೇ ಹೂಗಳು ಇರಬೇಕು ಅಂತ ನಿಮಗೆ ಸಿಕ್ಕರೆ ಒಳ್ಳೆಯದಾಯಿತು. ಸಿಗದೇ ಇದ್ದರೆ ನೀವು ನಿಮ್ಮ ಮನೆಯಲ್ಲಿ ಯಾವ ಥರದ ಹೂವನ್ನು ಏರಿಸ್ಬೋದು. ಓಂ ಅಥ ಪುಷ್ಪ ಪೂಜಾಂ ಸೋಮೇಶ್ವರಾಯ ನಮಃ ಸುಗಂಧರಾಜ ಪುಷ್ಪಂ ಸಮರ್ಪಯಾಮಿ ಈಶಾನಾಯ ನಮಃ ಶಂಭು ಪುಷ್ಪಂ ಸಮರ್ಪಯಾಮಿ ಶಂಕರಾಯ ನಮಃ
कर्णिकारपुष्पं समर्पयामि। गिरिजाधवाय नमः गिरिपुष्पं समर्पयामि। महेशाय नमः मल्लिकापुष्पं समर्पयामि। सर्वतेशाय नमः सेवन्तिकापुष्पं समर्पयामि। भूस्मरारये नमः भृङ्गपुष्पं समर्पयामि। त्रिपुरान्तकाय नमः कुन्दपुष्पं समर्पयामि। अथ ಪುಷ್ಪಪೂಜಾಂ ಸಮರ್ಪಯಾಮಿ. ನಾನಾ ಥರದ ಪತ್ರಗಳನ್ನು ಏರಿಸಬೇಕು ಅಂತ ಹೇಳ್ತೀವಿ. ಕೇವಲ ಪತ್ರೆ ಮಾತ್ರ ಅಲ್ಲ, ಬಿಲ್ಲೋ ಪತ್ರ ಏರಿಸಬೇಕು, ತುಳಸಿಯನ್ನು ಏರಿಸಬೇಕು. ನಾ ಹೆಸರನ್ನು ಹೇಳ್ತಾ ಹೋಗ್ತೀನಿ, ನೀವು ಏರಿಸ್ರಿ. ನಿಮ್ಮ ಕಡೆ ಎಷ್ಟು ಸಾಧ್ಯನೋ ಅಷ್ಟು ಏರಿಸಿದರೆ ಸಾಕು. ಶಿವಾಯ ನಮಃ ಬಿಲ್ಲೋಪತ್ರಂ ಸಮರ್ಪಯಾಮಿ. ಪುಷ್ಪತೆ ನಮಃ ನಂದ್ಯಾವರ್ತಪುತ್ರಂ ಸಮರ್ಪಯಾಮಿ. ಶಂಭವೇ ನಮಃ दाडिमीपत्रं समर्पयामि. त्र्यंबकाय नमः कुन्दपत्रं समर्पयामि. चंद्रशेखराय नमः अर्कपत्रं समर्पयामि. गंगाधराय नमः द्रोणपत्रं समर्पयामि. महादेवाय नमः दवनपत्रं समर्पयामि. वामदेवाय नमः मरुगपत्रं समर्पयामि. श्री सांबसदाशिवताभ्यो नमः पत्रपूजां समर्पयामि. ನೀವು ಶಿವನಿಗೆ ಒಂದು ದಳ ತುಳಸಿ ಸಹ ಏರಿಸಬಹುದು. ನಂತರ ತಿಲ ಅಕ್ಷತೆಯನ್ನು ಸಂಕಲ್ಪಪೂರ್ವಕವಾಗಿ ಏರಿಸಬೇಕು. ನಾನು ಅದನ್ನು ಸಂಕಲ್ಪವನ್ನು ಹೇಳ್ತೇನೆ. ಅಷ್ಟೋತ್ತರವನ್ನು ಈ ಒಂದು ವಿಡಿಯೋ ಕೆಳಗೆ ಹಾಕಿರ್ತೇನೆ. ಇದನ್ನು ನಾರಾಯಣ ದೇವರು ಶಿವನಿಗೆ ಮಾಡಿದಂಥ ಸ್ತೋತ್ರ ಇದು. ಅಂದರೆ ಈ ಶಿವನಾಮಗಳು, ಇದನ್ನು ಮಾಡೋದ್ರಿಂದ ನಮಗೆ ಬೇಗ ಯಶಸ್ಸು ಸಿಗ್ತದಂತ ಸಂಕಲ್ಪನ ಹೇಳ್ತೀನಿ. ಸಂಕಲ್ಪ ಮಾಡದೆ ಏರಿಸಬಾರ್ದು. ಅದಕ್ಕಾಗಿ ಅಸ್ಯ ಶ್ರೀ ಶಿವಸ್ತೋತ್ರ ದಿವ್ಯ ನಾಮಾಮೃತ ಸ್ತೋತ್ರ ಮಹಾಮಂತ್ರಸ್ಯ ಆದಿನಾರಾಯಣ ಋಷಿ ಸಾಂಬ ಸದಾಶಿವ ದೇವತಾಂ ಶ್ರೀ ಸಾಂಬ ಸದಾದೇವ ಪ್ರೀತ್ಯರ್ಥೆ ತಿಲ ಅಕ್ಷತೆ ರೋಪಣೆ ವಿನಿಯೋಗ ಅಂಥೇಳಿ ನಂತರ ಕೈ ಮುಗಿದು ಆಮೇಲೆ ನೀವು ತಿಲ ಅಕ್ಷತೆಯನ್ನು ಶಿವಸ್ತೋತ್ರ ಹೇಳ್ತಾ ಏರಿಸಬೇಕು. ಆದಮೇಲೆ ದೇವರಿಗೆ ಮಾಲೆಯನ್ನು ಏರಿಸಬೇಕು. ಮಾಲ್ಯಾದಿನಿ ಸುಗಂಧಿ ವೈ ಪ್ರಭೋ ಮಯಾರಥಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾಂ ಅಂಥೇಳಿ ನಾನಾ ಥರದ ಪುಷ್ಪಗಳನ್ನು ಏರಿಸಿ ನಂತರ ಧೂಪ ದೀಪವನ್ನು ಮಾಡಬೇಕು. ನೈವೇದ್ಯ ಉಂಡಿ ನೈವೇದ್ಯ ಹೇಳ್ಕೊಟ್ಟೆನಲ್ಲ, ಆ ಉಂಡಿಯನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು. ನಂತರ ತಾಂಬೂಲ, ಒಂದು ತೆಂಗಿನಕಾಯಿಯನ್ನು ಇಟ್ಟು ತಾಂಬೂಲ ದಕ್ಷಿಣೆ ಎಲ್ಲವನ್ನು ಇಟ್ಟು ನೈವೇದ್ಯವನ್ನು ಮಾಡಬೇಕು. ಪೂಗಿ ಫಲ ತಾಂಬೂಲಂ ಮಹದಿವ್ಯಂ ನಾಗವಲ್ಲಿ ದಲೇರ್ಯುತಂ ಕರ್ಪೂರಾದಿ ಸಮಾಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ಅಂಥೇಳಿ ಈ ರೀತಿಯಾಗಿ ತಾಂಬೂಲ ನೈವೇದ್ಯವನ್ನು ಮಾಡಬೇಕು. ಅದರ ಜೊತೆ ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ ಅಂಥೇಳಿ ದಕ್ಷಿಣೆ ಇಟ್ಟಿರ್ತಿರಲ್ಲ ಅದಕ್ಕೆ ಅಕ್ಷತೆಯನ್ನು ಹಾಕಿ ದೇವರಿಗೆ ಹಾಕಬೇಕು. ನಂತರ ಶಿವನಿಗೆ ಆರತಿಯನ್ನು ಬೆಳಗಬೇಕು. ಮತ್ತು ಮುಂದೆ ಕರ್ಪೂರಾರತಿಕೆಯನ್ನು ಬೆಳಗಿ ನಂತರ ಮಂತ್ರಪುಷ್ಪವನ್ನು ಹೇಳಬೇಕು. ಋತುಗಂ ಸತ್ಯಂ ಪರಬ್ರಹ್ಮ ಪುರುಷಂ ಕೃಷ್ಣ ಪಿಂಗಳಂ ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮಃ ಅಂಥೇಳಿ ಶ್ರೀ ಸಾಂಬ ಸದಾಶಿವತಾಭ್ಯೋ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು. ನಂತರ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾಂಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಅಂಥೇಳಿ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಬೇಕು. ನಂತರ ಕೈ ಮುಗಿದು ಶಂಭೋ ಪ್ರಸಿದ್ಧ ದೇವೇಶ ಸರ್ವಲೋಕೇಶ್ವರ ಪ್ರಭೋ ತವ ರೂಪ ಪ್ರದಾನೇನ ಮಮ ಸಂತೋ ಮನೋರಥಃ ಅಂಥೇಳಿ ನಮಸ್ಕಾರವನ್ನು ಮಾಡಿಕೊಂಡು ಬೇಡ್ಕೊಳ್ಬೇಕು. ಈ ರೀತಿಯಾಗಿ ಅಧಿಕ ಮಾಸದಲ್ಲಿ 4 ವಾರ ಪೂಜೆಯನ್ನು ಮಾಡಿ 5ನೇ ವಾರ ಆ ಮಾಡಿರುವಂಥ ಅಷ್ಟೂ ಲಿಂಗಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಎಲ್ಲ ತರಹದ ಅಡುಗೆ ನೈವೇದ್ಯ ಮಾಡಿ ಬ್ರಾಹ್ಮಣ ಮುತ್ತೈದರಿಗೆ ವಸ್ತ್ರದಾನ ಆಗಿರ್ಬೋದು, ಏನೋ ಯಥಾಶಕ್ತಿ ದಾನವನ್ನು ಕೊಟ್ಟು ಈ ಒಂದು ಪೂಜೆಯನ್ನು ಮುಗಿಸ್ಬೇಕು. ನಿಮಗೆ ಇಷ್ಟ ಇದ್ದರೆ ಶಿವಲಿಂಗ, ಬೆಳ್ಳಿಯ ಶಿವಲಿಂಗವನ್ನು ಸಹ ದಾನವಾಗಿ ಕೊಡ್ಬೋದು. ಬೆಳ್ಳಿ ಸ್ಫಟಿಕ ಆಗಿರ್ಬೋದು, ಹಿತ್ತಾಳೆ ಲಿಂಗ ಆಗಿರ್ಬೋದು, ಯಥಾಶಕ್ತಿ ದಾನವನ್ನು ಸಹ ಕೊಡ್ಬೋದು. ಈ ರೀತಿಯಾಗಿ ತಿಳಿಸ್ಕೊಟ್ಟಿನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.